ಮಗುವನ್ನು ಭೇಟಿ ಮಾಡಲು ಅವಕಾಶ ನೀಡಲು ನಿರಾಕರಿಸಿದ ಕೌಟುಂಬಿಕ ನ್ಯಾಯಾಲಯದ ಆದೇಶವನ್ನು ರದ್ದುಗೊಳಿಸಿದ ರಾಜ್ಯ ಹೈಕೋರ್ಟ್ ಮಗುವನ್ನು ಭೇಟಿ ಮಾಡುವುದು ಆಕೆಯ ನೈಸರ್ಗಿಕ ಹಕ್ಕು ಎಂದು ವ್ಯಾಖ್ಯಾನಿಸಿದೆ. ಮಗುವಿಗೆ ತಾಯಿಯಿಂದ ಗಂಭೀರ ಅಪಾಯ ಇದೆ ಎಂದು ಕೋರ್ಟ್ ಎದುರು ಸಾಬೀತುಪಡಿಸಿದ ಹೊರತು ಇನ್ಯಾವುದೇ ಕಾರಣಗಳಿಂದ ತಾಯಿ ಹಾಗೂ ಮಗುವಿನ ಭೇಟಿಯನ್ನ ನಿರಾಕರಿಸುವ ಹಕ್ಕು ನ್ಯಾಯಾಂಗಕ್ಕಿಲ್ಲ ಎಂದು ಕೋರ್ಟ್ ಹೇಳಿದೆ. ಅರ್ಜಿದಾರ ಮಹಿಳೆ 2025ರಲ್ಲಿ ಪತಿಯನ್ನ ಕಳೆದುಕೊಂಡಿದ್ದರು. ಇದಾದ ಬಳಿಕ ಪತಿಯ ಮನೆಯ ಆಸ್ತಿ ವಿಚಾರವಾಗಿ ಅತ್ತೆ ಸೊಸೆ ನಡುವೆ ಶುರುವಾದ ಕಲಹ ಕೋರ್ಟ್ ಮೆಟ್ಟಿಲೇರಿತ್ತು. ಇದಾದ ಬಳಿಕ ಮಹಿಳೆಯ ಅತ್ತೆ ಹಾಗೂ ನಾದಿನಿ ಅರ್ಜಿದಾರ ಮಹಿಳೆಯ 11 ವರ್ಷದ ಮಗುವಿನ ಪಾಲನೆಯ ಹಕ್ಕು ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದರು. ಈ ವೇಳೆ ತಾಯಿ ಮಗುವನ್ನ ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಎಂದು ಆರೋಪಿಸಲಾಗಿತ್ತು. ಈ ಅರ್ಜಿ ವಿಚಾರಣೆ ನಡೆಸಿದ ಕೌಟುಂಬಿಕ ನ್ಯಾಯಾಲಯವು ಮಗು ಹಾಗೂ ತಾಯಿಯ ಭೇಟಿಯನ್ನ ನಿರ್ಬಂಧಿಸಿತ್ತು. ಕೌಟುಂಬಿಕ ನ್ಯಾಯಾಲಯದ ಈ ಆದೇಶ ಪ್ರಶ್ನಿಸಿ ಮಹಿಳೆ ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿದ್ದರು. ಮಗು ಹಾಗೂ ತಾಯಿಯ ಪರಸ್ಪರ ಭೇಟಿಯಾಗುವುದು ತಾಯಿಗಿರುವ ನೈಸರ್ಗಿಕ ಹಕ್ಕು. ಒಂದು ವೇಳೆ ಮಗುವೆ ನನಗೆ ತಾಯಿ ಬೇಡ ಎಂದರೂ ಅದನ್ನ ಕೋರ್ಟ್ ಪರಿಗಣಿಸಲು ಸಾಧ್ಯವಿಲ್ಲ. ಅಜ್ಜಿಯ ವಶದಲ್ಲಿರುವ ಮಗು ತಾಯಿಯ ಮೇಲೆ ಅಜ್ಜಿಯ ಪ್ರಭಾವದಿಂದಾಗಿ ದ್ವೇಷ ಬೆಳೆಸಿಕೊಂಡಿರಬಹುದು. ತಂದೆಯ ಮರಣದ ನಂತರ ತಾಯಿಯೇ ಮೊದಲ ನೈಸರ್ಗಿಕ ಪಾಲಕಿ ಎಂದು ಹೇಳಿದ ರಾಜ್ಯ ಹೈಕೋರ್ಟ್ ಕೌಟುಂಬಿಕ ನ್ಯಾಯಾಲಯದ ಆದೇಶವನ್ನು ರದ್ದುಗೊಳಿಸಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.